ಇಂದು ಏನು KR ಸರ್ಕಲ್ನಲ್ಲಿ ನಡೆದಂತಹ ಅಪಘಾತ ಅಂದರೆ 2 BMTC ಬಸ್ಗಳ ನಡುವೆ ನಡೆದಿದ್ದಂಥ ಅಪಘಾತ. ಈ ಒಂದು ಅಪಘಾತದಲ್ಲಿ ಏನು 2 BMTC ಬಸ್ಗಳು ಕೂಡ ಜಖಮಾಗಿರುವಂಥದ್ದು. ಆ ಒಂದು ಅಪಘಾತದಲ್ಲಿ 2 ಜನಕ್ಕೆ ಗಾಯ ಆಗಿರುವಂಥ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಹೇಳುವ ರೀತಿಯಲ್ಲಿ ಆ ಒಂದು ಎಲೆಕ್ಟ್ರಿಕ್ ಬಸ್ ಬ್ರೇಕ್ ಫೇಲ್ ಆಗಿರುವಂಥ ಕಾರಣ ಅಂತ ಹೇಳ್ತಾ ಇರುವಂಥದ್ದು. ಹಾಗೆ ಏನು ಸಿಗ್ನಲನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಲ್ಲದೆ ಇರುವಂಥದ್ದು. ಅಂದರೆ ಕಾರಣ ಏನು, ಇಲ್ಲಿ ಡ್ರೈವರ್ ತಪ್ಪೋ ಇಲ್ಲ ಎಲೆಕ್ಟ್ರಿಕ್ ಬಸ್ ತಪ್ಪೋ ಅಂತ ನೋಡೋದಾದರೆ, ಈಗ ಡ್ರೈವರ್ ಕೂಡ ಟೆಂಡರ್ ಮೇಲೆ ಅಂದರೆ ಒಂದು ಟೆಂಡರ್ ಮೇಲೆ ಅವರನ್ನು ಹೈರ್ ಮಾಡಲಾಗುತ್ತೆ, ಅಂದರೆ ಅವ್ರನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ. ಅವರಿಗೆ ಯಾವುದೇ ರೀತಿಯ ಒಂದು ಲೀಗಲ್ ಆಗಿ ಒಂದು ತರಬೇತಿಯನ್ನು ಕೊಟ್ಟಿರೋದಿಲ್ಲ. ಅಂದರೆ ನಾರ್ಮಲ್ ಆಗಿ ಒಂದು BMTC ಇಲ್ಲ KSRTC ಬಸ್ಗೆ ಒಂದು ತರಬೇತಿಯನ್ನು ಕೊಡಬೇಕು ಅಂತ ಹೇಳಿದರೆ 6 ತಿಂಗಳಿಂದ 1 ವರ್ಷದ ಕಾಲ ಬಸ್ಸನ್ನು ತರಬೇತಿಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಕೊಡೋದಿಲ್ಲ, ಟೆಂಡರ್ ಮೇಲೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಎಲೆಕ್ಟ್ರಿಕ್ ಬಸ್ನಲ್ಲಿ ಸಾಮಾನ್ಯವಾಗಿ ಬ್ರೇಕ್ ಫೇಲ್ ಆಗುವಂಥದ್ದು, ಹಾಗೆ ಕಂಟ್ರೋಲ್ಗೆ ಸಿಗದಂತಹ ಸಾಮಾನ್ಯ ಒಂದು ಪ್ರಾಬ್ಲಮ್ಗಳು ಇತ್ತೀಚೆಗೆ ಕಂಡು ಬರ್ತಾ ಇರುವಂಥದ್ದು. ಈ ಒಂದು ಕಾರಣದಿಂದ ಈ ಒಂದು ಅಪಘಾತಗಳು ನಡೀತಾ ಇದೆ ಅಂತ ಕೂಡ ಸಾರ್ವಜನಿಕರು ಹಾಗೆ ಒಂದಿಷ್ಟು ಅಂದರೆ ಸಾರ್ವಜನಿಕರು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಈ ಒಂದು ಅಪಘಾತದಲ್ಲಿ ಏನು ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ಒಂದು ಕಾರಿಗೆ ಹಾಗೆ ಬಸ್ಗೆ ಒಂದು ಅಪಘಾತ ನಡೆದಿರುವಂಥದ್ದು. ಕಾರಣ ಕಂಟ್ರೋಲ್ಗೆ ಸಿಗದೇ ಇದ್ದದ್ದು. ಈ ಒಂದು ಅಂದರೆ KR ಸರ್ಕಲ್ನಲ್ಲೂ ಕೂಡ 2 BMTC ಬಸ್ ನಡುವೆ ನಡೆದಂತಹ ಏನು ಅಪಘಾತ ಇದ್ದಿತ್ತು, ಅದು ಕೂಡ ಕಂಟ್ರೋಲ್ಗೆ ಬರದೇ ಇದ್ದಂತಹ ಬಸ್. ಈ ಒಂದು ಕಾರಣದಿಂದ ಡ್ರೈವರ್ ಹಾಗೆ ಹಿಂಬದಿಯಲ್ಲಿ ಅಂದರೆ ಡ್ರೈವರ್ ಹಿಂಬದಿಯಲ್ಲಿ ಕುಳಿತಿದ್ದಂತಹ ಮಹಿಳೆಗೆ ಸಾಕಷ್ಟು ಪೆಟ್ಟಾಗಿರುವಂಥದ್ದು. ಸದ್ಯ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಏನು KSRTC ಹಾಗೂ BMTC ಬಸ್ ಚಾಲಕರ ಮತ್ತು ಬಸ್ ಇಲಾಖೆ ಏನಿದೆ, BMTC ಇಲಾಖೆ ಏನಿದೆ, ಇದು ಸಾಕಷ್ಟು ನೆಗ್ಲಿಜೆನ್ಸಿಯನ್ನು ತೋರಿಸ್ತಾ ಇದೆಯಾ ಈ ವಿಚಾರವಾಗಿ ಅಂತ ಹೇಳಿ. ಯಾಕೆಂದರೆ ವರ್ಷದಲ್ಲಿ ನೀವು ತಗೊಂಡ್ರೆ ಸಾಕಷ್ಟು ಏನು ಅಪಘಾತಗಳು BMTC ಬಸ್ಗಳಿಂದ ಆಗ್ತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಧಿಕಾರಿಗಳು ಅಂದರೆ BMTC ಅಧಿಕಾರಿಗಳು ಸಾಕಷ್ಟು ತನಿಖೆ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎಷ್ಟು ಅಪಘಾತಗಳು ನಡೆಯುತ್ತೆ, ಎಷ್ಟು ಜೀವಗಳು ಹೋಗುತ್ತೆ ಅನ್ನೋದು ಊಹಿಸೋಕ್ಕೂ ಸಾಧ್ಯ ಆಗೋದಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.